शमीशान निर्वाण रूपम् ನಾನು ನಿಮ್ಮ ಗೌರಿ 3ನೇ ತರಗತಿ. ಶುಭೋದಯ. ಮಹಾಶಿವರಾತ್ರಿಯು ಸಮೀಪಿಸುತ್ತಿರುವ ದಿನಗಳಲ್ಲಿ ಶಿವನಿಗೆ ಪ್ರಿಯವಾದ ರುದ್ರಾಕ್ಷಿಯ ಮಹತ್ವದ ಬಗ್ಗೆ ನಾವಿಂದು ತಿಳಿದು ಧನ್ಯರಾಗೋಣ. ಪೌರಾಣಿಕ ನಂಬಿಕೆಯ ಪ್ರಕಾರ ಶಿವನ ಕಣ್ಣೀರಿನಿಂದ ಹುಟ್ಟಿದ ಪವಿತ್ರ ಫಲವೇ ಈ ರುದ್ರಾಕ್ಷಿ. ಇದು ಕೇವಲ ಒಂದು ಮಣಿಯಲ್ಲ, ಮನಸ್ಸು, ಭಕ್ತಿ, ಆತ್ಮಜಾಗೃತಿಗೆ ಸಂಬಂಧಿಸಿದ ಸಂಕೇತ ಎಂದು ಭಾವಿಸಲಾಗುತ್ತದೆ. ಇದು ಶಿವನೊಂದಿಗೂ ಸಂಪರ್ಕ ಬೆಸೆಯುತ್ತದೆ. ರುದ್ರ ಎಂದರೆ ಶಿವ, ಅಕ್ಷ ಎಂದರೆ ಕಣ್ಣು, ಅರ್ಥಾತ್ ಶಿವನ ಕಣ್ಣೀರು ಎಂಬ ಪವಿತ್ರ ಸಂಕೇತ. ಪುರಾಣಗಳ ಪ್ರಕಾರ ಭಗವಾನ್ ಶಿವನು ತಪಸ್ಸಿನ ಬಳಿಕ ಲೋಕದ ಕಲ್ಯಾಣಕ್ಕಾಗಿ ಕಣ್ಣೀರು ಹಾಕಿದಾಗ ಅವು ನೆಲಕ್ಕೆ ಬಿದ್ದು ಮರಗಳಾಗಿ ಬೆಳೆದವು. ಆ ಮರದ ಬೀಜವೇ ರುದ್ರಾಕ್ಷಿ. ರುದ್ರಾಕ್ಷಿ ಧರಿಸುವುದು ಶಿವನ ಕೃಪೆಗೆ ಸಮೀಪವಾಗುವ ಮಾರ್ಗ ಎಂದು ಭಕ್ತರು ನಂಬುತ್ತಾರೆ. ರುದ್ರಾಕ್ಷಿ ಧರಿಸುವುದು ಶಿವನ ಕೃಪೆಗೆ ಸಮೀಪವಾಗುವ ಮಾರ್ಗ ಎಂದು ಭಕ್ತರು ನಂಬುತ್ತಾರೆ. ರುದ್ರಾಕ್ಷಿ ಧರಿಸುವುದು ಭಗವಾನ್ ಶಿವನ ಆಶೀರ್ವಾದ ಪಡೆಯುವ ಮಾರ್ಗ ಎಂಬ ನಂಬಿಕೆ. ರುದ್ರಾಕ್ಷಿ ಧರಿಸಿದರೆ ಮನಸ್ಸಿನ ಸ್ಥಿರತೆ ಜೊತೆಗೆ ಮನಸ್ಸು ಶಾಂತವಾಗಿ ಆತಂಕ, ಅಶಾಂತಿ ಕಡಿಮೆಯಾಗುತ್ತದೆ, ಧ್ಯಾನದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಎಂಬ ಆಧ್ಯಾತ್ಮಿಕ ಅನುಭವಗಳನ್ನು ಹಲವರು ನಂಬಿದ್ದಾರೆ. ಇದೇ ಅಲ್ಲದೆ ರುದ್ರಾಕ್ಷಿ ಮಾಲೆ ಮಂತ್ರ ಜಪಕ್ಕೂ ಬಳಸುತ್ತಾರೆ. ಪ್ರತಿ ಮಣಿಯೂ ಒಂದು ಜಪ. ಇದರಿಂದ ಮನಸ್ಸು ಅಲೆಮಾರಿಯಾಗದೆ ಒಂದೇ ತಾಳದಲ್ಲಿ ಇರುತ್ತದೆ. ಅದರ ಮೂಲಕ ಚಿತ್ತಶುದ್ಧಿ, ಆತ್ಮ ಪರಿಶೀಲನೆ, ಒಳಗಿನ ಶಾಂತಿ ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ. ರುದ್ರಾಕ್ಷಿಯಲ್ಲಿ ಇರುವ ರೇಖೆಗಳನ್ನು ಮುಖಿ ಎನ್ನುತ್ತಾರೆ. ಇದರ ಮಹತ್ವ ತಿಳಿಯುವುದಾದರೆ, ಏಕಮುಖಿ ಸಂಬಂಧಿಸಿದ ದೈವ ಶಿವ, ನಂಬಿಕೆಯ ಪ್ರಯೋಜನ ಮೋಕ್ಷ, ಉನ್ನತ ಆಧ್ಯಾತ್ಮಿಕತೆ. ಪಂಚಮುಖಿ ಸಂಬಂಧಿಸಿದ ದೈವ ಕಾಲಾಗ್ನಿ ರುದ್ರ, ನಂಬಿಕೆಯ ಪ್ರಯೋಜನ ಮನಃಶಾಂತಿ, ಆರೋಗ್ಯ. ಷಣ್ಮುಖಿ ಸಂಬಂಧಿಸಿದ ದೈವ ಕಾರ್ತಿಕೇಯ, ನಂಬಿಕೆಯ ಪ್ರಯೋಜನ ಧೈರ್ಯ, ಬುದ್ಧಿಶಕ್ತಿ. ಸಪ್ತಮುಖಿ ಸಂಬಂಧಿಸಿದ ದೈವ ಮಹಾಲಕ್ಷ್ಮಿ, ನಂಬಿಕೆಯ ಪ್ರಯೋಜನ ಧನ ಸಮೃದ್ಧಿ. ಸ್ನೇಹಿತರೆ, ಅಂತಿಮವಾಗಿ ಪಾರಂಪರಿಕ ನಂಬಿಕೆಯ ಪ್ರಕಾರ ರುದ್ರಾಕ್ಷಿ ಧರಿಸಿದರೆ ಕೆಟ್ಟ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ರುದ್ರಾಕ್ಷಿ ಕೇವಲ ಒಂದು ಬೀಜವಲ್ಲ, ಮನಸ್ಸು, ಶಾಂತಿ, ಭಕ್ತಿ, ಆತ್ಮಜ್ಞಾನ ಮತ್ತು ರಕ್ಷಣೆಯ ಸಂಕೇತವಾಗಿ ಕಂಡುಬರುತ್ತದೆ. ರುದ್ರ ಧರಿಸುವುದು ನಂಬಿಕೆಯ ವಿಷಯವಾದರೂ ಅನೇಕರು ಅದರಿಂದ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ನೆಮ್ಮದಿ ಗಳಿಸಿದ್ದಾರೆ. ಓಂ ನಮಃ ಶಿವಾಯ. ಧನ್ಯವಾದಗಳು.